ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸಿಂಹರಾಶಿಯವರಿಗೆ ಈ ವರ್ಷ ಇದೆ ವಿದೇಶ ಪ್ರವಾಸದ ಯೋಗ. ಒಂದು ಲೀಗಲ್ ಡಿಸ್ಪ್ಯೂಟ್ ಕೂಡ ಕಾಡಿಸುವಂತಹ ಕೆಟ್ಟ ಸೂಚನೆ ಕೂಡ ಇದೆ. ನಿಮಗೆ ಈ ವರ್ಷದ ಮಧ್ಯಭಾಗದಲ್ಲಿ ವಿಶೇಷವಾದಂತಹ ರಾಜಯೋಗ ರೂಪುಗೊಳ್ತಾ ಇದೆ. ಹಲವಾರು ಕುತೂಹಲಗಳು ಈ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ಅಡಕವಾಗಿದೆ. ಅದರ ಮಾಹಿತಿಯನ್ನ ತಿಳ್ಕೋಬೇಕೆ ಈ ಸಂಚಿಕೆ ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವನಾಮ ಸಂವತ್ಸರ, ಯುಗಾದಿ, ವರ್ಷ ಭವಿಷ್ಯ, ರಾಶಿ ಸಿಂಹರಾಶಿ. ಈ ವರ್ಷ ಸಿಂಹರಾಶಿಯವರ ಒಂದು ಪೂರ್ಣ ಪ್ರಮಾಣದ ವರ್ಷ ಭವಿಷ್ಯದ ಕಾಲಗರ್ಭದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಲಿವೆ ಎನ್ನುವುದರ ಮೇಲೆ ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಕಾಲ ಇರಲಿ ಅಂತ ಹೇಳ್ತಾ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ವೀಕ್ಷಕರೇ ಈ ಕಾರ್ಯಕ್ರಮವನ್ನು, ವಾಹಿನಿಯನ್ನು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರೀದೇ ಒತ್ತಿ. ಅದೇ ರೀತಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೀಯೂ ಆಗುತ್ತೆ. ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ಅದೃಷ್ಟಶಾಲಿ ವೀಕ್ಷಕರಲ್ಲಿ ಒಬ್ಬ ವೀಕ್ಷಕರನ್ನು ಕರೆಸಿ ನಾವು ನಮ್ಮ ಸ್ಟುಡಿಯೋಗೆ ನಾನೇ ನನ್ನ ಕೈಯಾರ ಪ್ರತಿ ತಿಂಗಳು ಮೊಬೈಲ್ ಕೊಡುವಂಥ ಕಾರ್ಯಕ್ರಮ ಕೂಡ ನಡೀತಾ ಇದೆ. ನೀವು ಮೊಬೈಲ್ ಗೆಲ್ಬೋದು, ಒಬ್ಬ ಅದೃಷ್ಟಶಾಲಿ ವೀಕ್ಷಕರು ಟ್ರೈ ಮಾಡಿ. ಹಾಗೆ ಈ ಸಂಚಿಕೆಯ ಕೆಳಗಡೆ, ಈ ವಿಡಿಯೋ ಕೆಳಗಡೆ ಜಾಯ್ನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ. ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ತಕ್ಷಣ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ, ನೇರ ಪ್ರಸಾರ, ಸರಳ ವಿರಳ ಮಹಾವಾಸ್ತು ಇವುಗಳನ್ನು ಮೆಂಬರ್ ಮಾತ್ರ ನೋಡ್ಬೋದು. ಅದೆಲ್ಲ ಫೆಸಿಲಿಟಿ ಸಿಗಬೇಕು ಅಂದರೆ ಜಾಯಿನ್ ಬಟನ್ ಒತ್ತಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ತಡ ಮಾಡದೆ ಯುಗಾದಿಯ ವರ್ಷ ಭವಿಷ್ಯ ಸಿಂಹರಾಶಿಯವರಿಗೆ ಹೇಗಿದೆ ನೋಡ್ಕೊಂಬರೋಣ. ಇಲ್ಲಿ ಈ ವರ್ಷ ನಿಮಗೆ ಆದಾಯ 9, 10ಕ್ಕೆ ನೋಡಲಿಕ್ಕಾಗಿ 10 ಔಟ್ ಆಫ್ 9 ಅಂತ ಬರುತ್ತೆ. ಆದರೆ ಎಕ್ಸ್ಪೆನ್ಸಸ್ ಮಾತ್ರ ಭರ್ಜರಿಯಾಗಿದೆ, 10ಕ್ಕೆ 10. ಹೀಗೆ ಹಣ ಬರುತ್ತೆ, ಹಾಗೆ ಹೋಗುತ್ತೆ. ಈ ವರ್ಷ ಪೂರ್ತಿ ಹೀಗೆ ಇರುತ್ತೆ. ಇನ್ನು ವಿಶೇಷವಾಗಿ ಸಿಂಹರಾಶಿಯವರಿಗೆ ಶನಿಗ್ರಹ ಮತ್ತು ಗುರು, ರಾಹು, ಕೇತುಗಳು ಮೇಜರ್ ಇನ್ಫ್ಲೂಯೆನ್ಸ್ ಮಾಡಿಸುತ್ತೆ. ಅಷ್ಟಮ ಶನಿಯ ಇನ್ಫ್ಲೂಯೆನ್ಸ್ ನಿಮಗೆ ಇರೋದರಿಂದ 8ನೇ ಮನೆಗೆ ಒಂದು ಟ್ರಾನ್ಸ್ಫರ್ಮೇಷನ್ ಪಾಠ, ಜೀವನದ ಲೆಸನ್ಸ್ಗಳನ್ನು ಕಲಿಸುತ್ತೆ. ಅದೇ ರೀತಿ ಇಂಟರ್ನಲ್ ಗ್ರೋತ್ ಕೂಡ ಆಗುತ್ತೆ. ಜೂನ್ 2ರಿಂದ ಅಕ್ಟೋಬರ್ 30ರ ಒಳಗಡೆ ಏನಾಗುತ್ತೆ ಅಂತಂದರೆ ಇಲ್ಲಿ ಫಾರಿನ್ ಕನೆಕ್ಷನ್ ಸಿಗುತ್ತೆ. ಫಾರಿನ್ಗೆ ಹೋಗುವಂತಹ ಯೋಗ ಸುಯೋಗ ನಿಮಗೆ ಜೂನ್ 2ರಿಂದ ಅಕ್ಟೋಬರ್ 30ರ ಒಳಗಡೆ ಕೂಡಿ ಬರುತ್ತೆ. ಆಧ್ಯಾತ್ಮ, ಹಿಡನ್ ಅಪರ್ಚುನಿಟೀಸ್ ಅಂತ ಹೇಳ್ತೀವಿ. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿರಲಿಕ್ಕಿಲ್ಲ, ಆ ಮೂಲಗಳಿಂದ ನಿಮಗೆ ಗುಪ್ತವಾದಂತಹ ಒಂದು ಅವಕಾಶಗಳು ಹರಿದು ಬರುತ್ತೆ. ನಿಮಗೆ ಭಾರಿ ಖುಷಿಯಾಗತ್ತೆ ಆ ಸಂದರ್ಭದಲ್ಲಿ. ಇನ್ನು ಎಕ್ಸ್ಪೆಕ್ಟೆಡ್ ಡೆವಲಪ್ಮೆಂಟ್ಸ್ಗಳು ರಾಹು 7ನೇ ಮನೆಯ ಸಂಚಾರದಿಂದ ಆಗುತ್ತೆ. ಇಲ್ಲಿ ಒಂದು ಮೆಚುರಿಟಿ ಬರುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಜೀವನವನ್ನು ನಾವು ನೋಡುವಂತಹ ದೃಷ್ಟಿಕೋನ, ಆಯಾಮ ಎಲ್ಲವೂ ಬದಲಾಗುತ್ತೆ. ಸಡನ್ ಚೇಂಜ್ ಇನ್ ಜಾಬ್ ಅಂತ ತೋರಿಸ್ತಾ ಇದೆ ಕರಿಯರಲ್ಲಿ. ಆಫೀಸ್ ಪಾಲಿಟಿಕ್ಸಲ್ಲಿ ಭಾಗಿಯಾಗುವುದು ಬೇಡ ವರ್ಷ ಪೂರ್ತಿ ಅಂತ ತೋರಿಸ್ತಾ ಇದೆ. ಇನ್ನು ಈಗೋ ಕಾನ್ಫ್ಲಿಕ್ಟ್ಗಳಾಗಬಹುದು, ಅದನ್ನು ಜಾಗೃತಿಯಾಗಿ ನಿಮ್ಮ ಆಫೀಸಲ್ಲಿ ನೋಡ್ಕೊಳ್ಳಿ. ಜೂನ್ನಿಂದ ಅಕ್ಟೋಬರ್ ಒಳಗಡೆ ಫಾರಿನ್ ಟ್ರಿಪ್ ಮತ್ತು ಫಾರಿನ್ ರಿಲೇಟೆಡ್ ಜಾಬ್ ಕೂಡ ಬರಬಹುದು ಅಂತ ತೋರಿಸ್ತಾ ಇದೆ. ಮತ್ತು ರಿಸರ್ಚ್ ಕ್ಷೇತ್ರದಲ್ಲಿ ಯಾರಿದ್ದೀರಿ ನಿಮಗೆ ಬಹಳ ಶುಭ ಅಂತ ತೋರಿಸ್ತಾ ಇದೆ. ಗೌರ್ಮೆಂಟ್ ಜಾಬ್ ಸಿಗುವಂತಹ ಯೋಗ ಸುಯೋಗ ಸಿಂಹರಾಶಿಯವರಿಗೆ ಈ ಒಂದು ವರ್ಷ ಇದೆ. ರಿಸ್ಕಿ ಪಾರ್ಟ್ನರ್ಶಿಪ್ಪಲ್ಲಿ ಹಣ ಹೂಡಿಕೆ ಬೇಡ. ಮತ್ತು ಹಿಡನ್ ಪ್ರಾಫಿಟ್ಸ್ ಬಂದಾಗ, ಅಂದರೆ ಆಕಸ್ಮಿಕ ಧನಲಾಭ ಅವಕಾಶಗಳು ಬಂದಾಗ ಅದನ್ನು ತಕ್ಷಣಕ್ಕೆ ಬೇರೆಯವರೊಂದಿಗೆ ಶೇರ್ ಮಾಡಿಕೊಂಡ್ರೆ ಅಲ್ಲಿ ಕಣ್ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸು ಚೆನ್ನಾಗಿದೆ. ಇನ್ನು
ಪ್ರೀತಿ, ಪ್ರೇಮ, ದಾಂಪತ್ಯ ಜೀವನ ಅಂತ ಬಂದಾಗ ರಾಹು 7ನೇ ಮನೆಯಲ್ಲಿ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೂಡಿಸುತ್ತೆ. ಹಾಗಾಗಿ ಈ ರಾಶಿಯವರು ನಿಮ್ಮ ದಾಂಪತ್ಯದಲ್ಲಿ ಪ್ರೇಮಿಯಾಗಿದ್ದರೆ ಟ್ರಾನ್ಸ್ಪರೆನ್ಸಿ, ಕ್ಲಿಯರ್ ಆಗಿರಬೇಕು. ಮುಚ್ಚುಮರೆ ಮಾಡಿದರೆ ದಾಂಪತ್ಯದಲ್ಲಿ ಪ್ರೇಮಿಗಳ ಮಧ್ಯೆ ಬಿರುಕು ಗ್ಯಾರಂಟಿ. ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಈ ವರ್ಷ ಯಾರು ವಿವಾಹ ಆಕಾಂಕ್ಷಿಗಳಿದ್ದೀರಿ ಅವರಿಗೆ ವಿವಾಹ ಕಂಕಣ ಭಾಗ್ಯ ಕೂಡಿ ಬರುವಂತಹ ಸಾಧ್ಯತೆಗಳಿದೆ. ದಂಪತಿಗಳು ಯಾರು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ, ಗುಡ್ ನ್ಯೂಸ್ ಇದೆ. ವಿದ್ಯಾರ್ಥಿಗಳಿಗೆ ಬಂದಾಗ ನಿಮಗೆ ಬಹಳ ಶುಭ. ರಿಸರ್ಚ್, ಸೈಕಾಲಜಿ, ಅಕಲ್ಟ್ ಸೈನ್ಸ್, ಮೆಡಿಕಲ್ ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವವರಿಗೆ ಬಹಳ ಶುಭ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಇರುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಅಜೀರ್ಣ, ಅಪಚಿನ, ಒಂದು ವಾಮಿಟಿಂಗ್ ಸೆನ್ಸೇಷನ್ ಇರಬಹುದು, ಅಥವಾ ಫುಡ್ ಪಾಯ್ಸನ್ ಆಗಾಗ ಕಾಡ್ತಾ ಹೋಗುತ್ತೆ. ಜಾಯಿಂಟ್ ಪೇನ್ ಕೂಡ ಕಾಡುತ್ತೆ. ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ರೂಢಿಸ್ಕೊಳ್ಳಿ. ಗೋಲ್ಡನ್ ಪೀರಿಯಡ್ ಅಂತ ಬಂದಾಗ ಜೂನ್ 2ರಿಂದ ಅಕ್ಟೋಬರ್ 30 ಬಹಳ ಶುಭ. ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ. ಒಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತೀರಾ. ಫಾರಿನ್ ಟ್ರಾವೆಲ್ ಅಪಾರ್ಚುನಿಟೀಸ್ ಇದೆ. ಎಮೋಷ್ನಲ್ ಹೀಲಿಂಗ್ ಆಗುತ್ತೆ. ಹಿಡನ್ ಫಿನಾನ್ಷಿಯಲ್ ಪೂರ್ವಜರಿಂದ ಒಂದು ಆಸ್ತಿ ಬರುವಂತಹ ಸಾಧ್ಯತೆ ಇದೆ. ಇನ್ನು ಕಾಷನ್ ಪೀರಿಯಡ್ ಅಂತ ಬಂದಾಗ ನೋಡಿ, ಥ್ರೂ ಔಟ್ ದ ಇಯರ್ ವರ್ಷ ಪೂರ್ತಿ ಅಷ್ಟಮ ಶನಿಯ ಕಾಟ ಇರೋದ್ರಿಂದ ಅನ್ನೆಸೆಸರಿ ರಿಸ್ಕ್ ತಗೊಳ್ಳೋದು ಬೇಡ. ವೇಗದ ವಾಹನ ಚಾಲನೆ ಬೇಡ. ಈಗೋ ಒಂದು ಕ್ಲ್ಯಾಶ್ ಆಗುತ್ತೆ. ಲೀಗಲ್ ಡಿಸ್ಪ್ಯೂಟ್ ಬರುವಂತಹ ಸಾಧ್ಯತೆ ಇರುತ್ತೆ. ಅದನ್ನು ನೋಡ್ಕೊಳ್ಳಿ. ಸ್ಟೇ ಹಂಬಲ್ ಆ್ಯಂಡ್ ಪೇಷಂಟ್ ಅಂತ ಅಂದರೆ ತುಂಬ ನೀವು ಹಂಬಲ್ ಆಗಿರಬೇಕು, ಪೇಷನ್ಸ್ ಜಾಸ್ತಿ ಇರಬೇಕು ಅಂತ ತೋರಿಸುತ್ತೆ. ವರ್ಷ ಪೂರ್ತಿ ಸೂರ್ಯನ ಆರಾಧನೆ ನಿಮಗೆ ತುಂಬ ಒಳ್ಳೆಯ ಒಂದು ಪ್ರತಿಫಲವನ್ನು ಕೊಡುತ್ತೆ. ಆದಿತ್ಯ ಹೃದಯ ಪಠಣೆ ಮಾಡ್ಕೊಳ್ಳಿ. ಪ್ರತಿದಿನ ಆಗಲಿಲ್ಲ ಅಂದರೂ ವಾರಕ್ಕೊಂದ್ಸಲ ಆದರೂ ಆದಿತ್ಯ ಹೃದಯ ಪಠಣೆ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೋಸ್ಕರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಮತ್ತು ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ. ಸಿಂಹರಾಶಿಯವರು ಪ್ರತಿದಿನ ಜೀತ್ ಮೀಡಿಯಾ ಟ್ಯೂನ್ ಮಾಡಿ ಚಾನಲ್ಗೆ ಬನ್ನಿ. ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ, ಜೀತ್ ಮೀಡಿಯಾ ಹನುಮಾನ್ ಚಾಲೀಸ, ತುಂಬ ಸ್ತೋತ್ರಗಳಿದೆ. ಅದನ್ನು ತಪ್ಪದೇ ಕೇಳಿ. ಅದರಲ್ಲೂ ಈ ವರ್ಷ ಪೂರ್ತಿ ಸಿಂಹರಾಶಿಯವರು ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳಿದರೆ ಬಹಳ 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 ಶುಭ. ಎಲ್ಲಿ ಸಿಗುತ್ತೆ ಗುರುಗಳೇ ಅಂತೀರಾ? ಜೀತ್ ಮೀಡಿಯಾದಲ್ಲಿ ಸಿಗುತ್ತೆ. ಇನ್ನು ಈ ಸಿಂಹರಾಶಿಯವರು ಈ ಏನು ನಿಮಗೆ ಹೇಳ್ತಾ ಇದ್ನಲ್ಲ, 8ನೇ ಮನೆಗೆ ಶನಿ, ಅಷ್ಟಮ ಶನಿಯ ಕಾಟದಿಂದ ಪಾರಾಗಬೇಕು. ನಿಮಗೆ ಬರುವಂಥ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು. ಯಾವುದೇ ರೀತಿಯ ಈಗೋ ಕ್ಲಾಶ್ ಆಗಬಾರ್ದು, ಲೀಗಲ್ ಡಿಸ್ಪ್ಯೂಟ್ಗಳು ಬರಬಾರ್ದು. ಈ ವರ್ಷ ಪೂರ್ತಿ ಚೆನ್ನಾಗಿ ಹೋಗಬೇಕು ಅಂದರೆ ಶ್ರೀಚಕ್ರ ಆರಾಧನೆಯನ್ನು ಮಾಡ್ಕೊಳ್ಳಿ. ಯಾರ್ಯಾರು ಸಿಂಹರಾಶಿಯವರು ಆಲ್ರೆಡಿ ಜೀತ್ ಮೀಡಿಯಾದಿಂದ ಶ್ರೀಚಕ್ರ ತರಿಸಿದ್ದೀರಿ, ಶ್ರೀಚಕ್ರದ ಮೊರೆ ಹೋಗಿ ಪೂಜೆ ಮಾಡ್ಕೊಳ್ಳಿ. ನಿಮ್ಮನ್ನು ಅದು ಪ್ರೊಟೆಕ್ಷನ್ ಮಾಡುತ್ತೆ. ಯಾರು ತರಿಸಿಲ್ಲ ಈಗಲೇ ಬುಕ್ ಮಾಡ್ಕೊಳ್ಳಿ. ಯುಗಾದಿಗೆ 3.5 ಮುಹೂರ್ತ ಬರ್ತಾ ಇದೆ. 3.5 ಮುಹೂರ್ತದಲ್ಲಿ ಅಷ್ಟಸಿದ್ಧಿ ಒಂದು ನಾವು ವಿಶೇಷವಾಗಿ ಹೋಮ ಹವನ ಲಕ್ಷ್ಮೀ ಕುಬೇರ ಯಾಗದಲ್ಲಿ ಅದನ್ನು ಶ್ರೀಚಕ್ರ ಇಡಿಸ್ತಾ ಇದ್ದೀನಿ. ಆ 3.5 ಮುಹೂರ್ತದಲ್ಲಿ ಯುಗಾದಿ ದಿನ ನಿಮ್ಮ ಹೆಸರಲ್ಲಿ ಶ್ರೀಚಕ್ರ ಪೂಜೆಗೆ ಇಡಿಸ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಬರುತ್ತೆ. ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಈ ವರ್ಷ ಬರುವಂತಹ ನೆಗೆಟಿವ್ ಎಫೆಕ್ಟ್ಗಳನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡುತ್ತೆ. ಸಾಕಷ್ಟು ಹಣ ತಂದು ಕೊಡುತ್ತೆ. ಸಾಲ ತೀರಿಸೋದಕ್ಕೆ ಅನುಕೂಲ ಸಹಾಯ ಮಾಡುತ್ತೆ. ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳಿಂದ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ನಡೆದಿದ್ದೇ ದಾರಿ, ಮುಟ್ಟಿದ್ದೆಲ್ಲ ಚಿನ್ನ ಮಾಡಿಸ್ಕೊಡುತ್ತೆ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಯುಗಾದಿಯ ಸಿಂಹರಾಶಿಯವರ ವರ್ಷ ಭವಿಷ್ಯ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಎಲ್ರಿಗೂ ಶೇರ್ ಮಾಡಿ. ಎಲ್ಲರೂ ಸಿಂಹರಾಶಿಯವರು ಇದ್ದೇ ಇರ್ತಾರೆ. ಅವ್ರಿಗೂ ಕೂಡ ಒಳಿತಾಗಲಿ, ಒಳ್ಳೆಯದಾಗಲಿ. ರೆಮಿಡಿ ಮಾಡ್ಕೊಳ್ಳಿ. ರೆಮಿಡಿ ಅಂತ ಬಂದಾಗ ಸಿಂಹರಾಶಿಯವರು ಈ ವರ್ಷ ನಾನು ಹೇಳಿದ್ದೀನಿ ಸ್ಪಷ್ಟವಾಗಿ, ಸೂರ್ಯನ ಆರಾಧನೆ ಮಾಡ್ಕೊಳ್ಳಿ. ಪ್ರತಿದಿನ ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಆದಿತ್ಯಾಯ ನಮಃ ಅಂತ 11 ಸಲ ಹೇಳ್ಕೊಂಡು ಹೊರಡಿ. ಅದೇ ರೀತಿ ನೀವು ಒಂದು ಗುಪ್ತದಾನ ಮಾಡಬೇಕಾಗತ್ತೆ ಸಿಂಹರಾಶಿಯವರು ವರ್ಷ ಪೂರ್ತಿ. ಅದೇನಪ್ಪ ಅಂತಂದರೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮಗೆ ವರ್ಷ ಪೂರ್ತಿ ತಿಂಗಳಿಗೆ 1 ಸಲ ಬರುವಂತಹ ತಿಂಗಳಲ್ಲಿ ಯಾವುದಾದ್ರೂ ಒಂದು ಮಂಗಳವಾರ ಮೋತಿಚೂರ್ ಲಡ್ಡು ಅಂತ ಸಿಗುತ್ತೆ. ಬೂಂದಿ ಲಾಡು ಥರ ಚಿಕ್ಕ 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 ಕಾಳು ಇರುತ್ತೆ. ಆ ಮೋತಿಚೂರ್ ಲಡ್ಡುವನ್ನು ಯಾರಿಗೂ ಹೇಳಬಾರ್ದು. ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಯಾರಿಗೂ ಹೇಳಬೇಡಿ. ಹೊರಗಡೆಯಿಂದ ಅಂಗಡಿಯಿಂದ ಮೋತಿಚೂರ್ ಲಡ್ಡು 1 250 ಗ್ರಾಮ್, 1/2 kg ತೊಗೊಳ್ಳಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅರ್ಚಕರ ಕೈ ಕೊಟ್ಟು
ಸ್ವಾಮಿ ಪಾದಕ್ಕಿಟ್ಬಿಡಿ ಅಂಥೇಳಿ ನಮಸ್ಕಾರ ಮಾಡಿ ಅಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ ಹೇಳಿ ಬಂದ್ಬಿಡಿ. ತಿಂಗಳಿಗೆ ಒಂದು ಸಲ, ಒಂದು ಮಂಗಳವಾರ, ವರ್ಷ ಪೂರ್ತಿ ಮಾಡ್ಕೊಳ್ಳಿ. ಎಂತಹ ಸಿಹಿ ಫಲ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬುತ್ತೆ ನೋಡಿ. ಮತ್ತೆ ವೀಕ್ಷಕರೇ, ಮುಂದಿನ ರಾಶಿಯ ಭವಿಷ್ಯದೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ್ನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.